ಮಹಾದೇವ್ ಗೋವಿಂದ ರಾನಡೆಯವರು ನಮ್ಮ ದೇಶ ಕಂಡಂಥ ಅತ್ಯಂತ ಪ್ರತಿಭಾನ್ವಿತ ವ್ಯಕ್ತಿಗಳಲ್ಲಿ ಅಗ್ರಗಣ್ಯರು, ಖ್ಯಾತ ವಿದ್ವಾಂಸರು, ಅನೇಕ ಭಾಷೆಗಳಲ್ಲಿ ಪರಿಣಿತರಾದವರು, ನ್ಯಾಯಶಾಸ್ತ್ರದಲ್ಲಿ ಸಾಧನೆ ಮಾಡಿ ಹೈಕೋರ್ಟಿನ ನ್ಯಾಯಾಧೀಶರಾಗಿದ್ದರು. ಅವರು ನ್ಯಾಯಪರತೆ, ಜ್ಞಾನ, ನಿಷ್ಪಕ್ಷಪಾತ ದಂತಕಥೆಗಳಾಗಿದ್ವು ಅವಾಗೆಲ್ಲ. ರಾನಡೆಯವರು ಕೆಲವು ವರ್ಷ ಕಲ್ಕತ್ತೆ ಹೈಕೋರ್ಟಲ್ಲಿ ನ್ಯಾಯಾಧೀಶರಾಗಿದ್ದರು. ಆಗ ಅವ್ರು ಎಷ್ಟು ದೊಡ್ಡ ಹೆಸರಿತ್ತು ಅಂದರೆ ವಕೀಲರಿಗೂ ಹೇಳ್ಕೋತಿದ್ರಂತ ಅಭಿಮಾನದಿಂದ, ಇವತ್ತು ರಾನಡೆಯವ್ರ ಕೋರ್ಟಲ್ಲಿ ತೀರ್ಮಾನ ನನ್ನಂತೆ ಆಯಿತು. ರಾನಡೆಯವರು ನಮ್ಮ ವಾದವನ್ನು ಮೆಚ್ಚಿ ತೀರ್ಪು ಕೊಟ್ಟರೆ ಆ ವಕೀಲರಿಗೆ ಸರ್ಟಿಫಿಕೇಟ್ ಇದ್ದ ಹಾಗೆ, ಅಂಥ ಸ್ಥಾನ ರಾನಡೆಯವರು. ಮೊದಲೇ ರಾನಡೆಯವರಿಗೆ ಹೊಸ ಹೊಸ ಭಾಷೆ ಕಲಿಯುವಂಥ ಹವ್ಯಾಸ. ಅವ್ರಿಗೆ ಬಂಗಾಳಿ ಭಾಷೆ ಕಲಿಯಬೇಕು ಅಂತ ಮನಸ್ಸಾಯಿತು. ಟೈಮ್ ಎಲ್ಲಿದೆ? ದಿನನಿತ್ಯ ಕೇಸ್ ಕೇಳಬೇಕು, ತೀರ್ಪು ಬರೀಬೇಕು, ಬರೋದು ಟೈಪ್ ಮಾಡುತ್ತೆ ತೀರ್ಪುಗಳನ್ನು ಮತ್ತೆ ತಪ್ಪಿಲ್ದಂತೆ ತಿದ್ದಬೇಕು. ಹೀಗೆ 108 ಕೆಲಸಗಳಲ್ಲಿ ದಿವಸಗಳು ಸೌದು ಹೋಗ್ತಾಯಿದ್ವು. ಆದರೆ ಭಾಷಾ ಕಲಿಕೆ ಅಪೇಕ್ಷೆ ಮಾತ್ರ ಹಾಗೇ ಇತ್ತು. ಆಗಿನ ಕಾಲ ಆಗೆಲ್ಲ ದೊಡ್ಡ ದೊಡ್ಡ ಅಧಿಕಾರಿಗಳಿಗೆ ಕ್ಷೌರ ಮಾಡೋದಕ್ಕೆ ಕ್ಷೌರಿಕರ ಮನೆಗೆ ಹೋಗ್ತಾಯಿದ್ರು. ಒಂದು ದಿವಸ ಒಬ್ಬ ಹಿರಿಯ ಕ್ಷೌರಿಕ ಅವ್ರ ಮನೆ ಬೆಳಗ್ಗೆ ಬಂದ. ರಾನಡೆ ಸಜ್ಜಾಗಿ ಅವನ ಮುಂದೆ ಕೂತರು. ಅತ್ಯಂತ ವಿನಯದಿಂದ, ರಾನಡೆಯವರಂದ್ರೆ ವಿನಯದ ಒಂದು ಪ್ರತಿಮೂರ್ತಿಯವರು. ಆ ಕ್ಷೌರಿಕನಿಗೆ ಕೇಳಿದರು, ನಿಮ್ಮ ಮಾತೃಭಾಷೆ ಯಾವುದು ಅಂತ ವಿನಯದ ಮಾತುಗಳಲ್ಲೇ ಕೇಳಿದರು. ಆತ ಬಂಗಾಳಿ ಸ್ವಾಮಿ ಅಂದ. ಹಾಗಾದರೆ ಒಂದು ಕೆಲಸ ಮಾಡ್ತೀರಾ, ನೀವು ಕ್ಷೌರ ಮುಗಿಸೋವರೆಗೂ, ನಿಮ್ಮ ಕೆಲಸ ಮುಗಿಸೋವರೆಗೂ ಬಂಗಾಳಿ ಭಾಷೆಯಲ್ಲೇ ಮಾತಾಡ್ತಾ ಇರಿ, ಏನನ್ನಾದರೂ ಹೇಳಿ, ನನಗೆ ಅರ್ಥ ಆಗಲಿಕ್ಕಿಲ್ಲ ಅಂತ ಚಿಂತೆ ಬೇಡ ಅಂದರು ರಾನಡೆ. ಆಯಿತು ಸ್ವಾಮಿ ಅಂತ ತನ್ನ ಕೆಲಸ ಮತ್ತು ಮಾತು ಪ್ರಾರಂಭ ಮಾಡಿದ. ಅವ್ರಿಗೆ ಅರ್ಥ ಆಯಿತು, ಈ ಹಿರಿಯ ಮನುಷ್ಯ ಇದ್ದಾನಲ್ಲ, ಬಂಗಾಳಿ ಭಾಷೆ ಮಾತಾಡೋದು ಮಾತ್ರ ಅಲ್ಲ, ಸಾಹಿತ್ಯ ಪರಿಚಯ ಕೂಡ ಅವನಿಗಿದೆ ಅಂತ ಅರಿವಾಯಿತು. ಮರುದಿನ ಆತ ಬಂದಾಗ ಮತ್ತೆ ಕೇಳಿಕೊಂಡ್ರು, ತಾವು ನನಗೆ ಬಂಗಾಳಿ ಭಾಷೆಯಲ್ಲಿ ಮಾತಾಡೋದನ್ನು ಕಲಿಸ್ಕೊಡ್ತೀರಾ ಅಂತ ಕೇಳಿದರು. ಆತ ಅರ್ಧ ಹೆದರಿಕೆಯಿಂದ, ಅರ್ಧ ಸಂಕೋಚದಿಂದ, ಸ್ವಾಮಿ ಆ ಕಾರ್ಯ ನನ್ನಿಂದ ಸಾಧ್ಯವೇ, ಅದು ತಮ್ಮಂಥವ್ರಿಗೆ ನಾನು ಹೇಳಿಕೊಡೋದಾ ಅಂತ ಕೇಳಿದ. ಪರವಾಗಿಲ್ಲ, ಮೊದಲು ಸಣ್ಣ ಸಣ್ಣ ಶಬ್ದಗಳನ್ನು, ವಾಕ್ಯಗಳನ್ನು ಹಿಡಿದು ಪ್ರಾರಂಭ ಮಾಡಿದ್ರಾಯ್ತು ಅಂತ ಹೇಳಿದರು. ಆತನಂತೆ ಒಪ್ಪಿ ನಡೀತು ತರಗತಿಗಳು. ಈ ಸಂವಾದವನ್ನು ಕೇಳಿದಂಥ ರಾನಡೆಯವರ ಪತ್ನಿ, ಇದೇನು ಈ ಬಂಗಾಳಿ ಭಾಷೆಯನ್ನು ಅವನಿಂದ ಕಲಿಯೋದು? ನೀವು ಹೈಕೋರ್ಟಿನ ನ್ಯಾಯಾಧೀಶರು, ಅವ್ರು ದೊಡ್ಡ ವಿದ್ವಾಂಸರು ಅಂತ ಹೆಸರಿದೆ ನಿಮಗೆ, ಯಾರಾದರೂ ವಿದ್ವಾಂಸರನ್ನು ನಂಬಿಸ್ಕೊಂಡು ಕಲಿಬಾರ್ದಾ? ಅವ್ರ ಕಡೆಯಿಂದ ಭಾಷೆ ಕಲಿಬೋದಾಗಿತ್ತಲ್ಲ. ಕ್ಷೌರಿಕರಿಂದ ಭಾಷೆ ಕಲಿತೀರಿ ಅಂತ ಗೊತ್ತಾದರೆ ಜನ ಏನು ಅನ್ಕೋತಾರೆ ಅಂತ ಗೊಣಗಿದ್ರು. ಅದಕ್ಕೆ ರಾನಡೆಯವ್ರ ಮಾತು ಕೇಳಬೇಕು ಸ್ವಾಮಿ, ಆಗಿನ ಕಾಲದಲ್ಲಿ ಹೇಗಿದ್ದರು ಜನ ಅಂತ. ಹೆಂಡತಿ ಹೇಳ್ತಾರೆ, ಇದನ್ನು ಸ್ಪಷ್ಟವಾಗಿ ತಿಳ್ಕೊಂಬಿಡು, ಶಿಷ್ಯನಾಗೋದಕ್ಕೆ, ಗುರು ಆಗೋದಕ್ಕೆ ಯಾವ ಜಾತಿ, ಯಾವ ಕೆಲಸ ಅಡ್ಡ ಬರೋದಿಲ್ಲ. ಶಿಷ್ಯನಾದವನು ಕೇವಲ ಜ್ಞಾನವನ್ನು ಮಾತ್ರ ಅಪೇಕ್ಷೆ ಮಾಡಬೇಕು ಹೊರತಾಗಿ ಗುರುವಿನ ಗೋತ್ರ, ಜಾತಿ, ಮತಗಳನ್ನು ಗಣಿಸಬಾರದು. ಗುರುವಿಗೆ ಜಾತಿ ಇಲ್ಲ, ಗುರುಗಳ ಜಾತಿ ಒಂದೇ, ಅದು ಪ್ರೀತಿಯಿಂದ, ನಿರಪೇಕ್ಷೆಯಿಂದ ಕೇಳಿದವರಿಗೆ ಜ್ಞಾನ ಕೊಡುವಂಥದ್ದು. ಅಂಥವ್ರು ಮಾತ್ರ ಗುರುಗಳು. ಎಂಥ ಮಾತಲ್ವಾ ಇದು? ಆ ಕಾಲಕ್ಕೆ ಯಾವ ಜಾತಿ ಅರ್ಥ ಇಲ್ಲ. ಶಿಕ್ಷಕರಿಗೆ ಜಾತಿ ಇಲ್ಲ, ಶಿಷ್ಯರಿಗೆ ಜಾತಿ ಇಲ್ಲ. ಶಿಷ್ಯ ಆಗೋನು ಜ್ಞಾನ ಪಡ್ಕೊಳ್ಳೋದು ಒಂದೇ ಒಂದು ಜಾತಿ, ಜ್ಞಾನ ಕೊಡೋದೊಂದೇ ಗುರುಗಳ ಜಾತಿ ಅಂತ ಹೇಳಿದಂಥ ರಾನಡೆಯವರು ನೆನೆಸ್ಬೇಕಲ್ವ. ಇವತ್ತು ನಾವು ದೇಶವನ್ನು ಒಡೆದು ಹಾಕಿದ್ದೀವಿ ಜಾತಿ ಆಧಾರದ ಮೇಲೆ, ಸಂಕಟ ಆಗುತ್ತೆ. ಅದಕ್ಕೆ ಹೇಳ್ತೀನಿ, ಶಿಕ್ಷಕತ್ವ ಅಂತೇನಿದೆಯೋ ಅದಕ್ಕೆ ಜಾತಿ ಇಲ್ಲ, ಕುಲ ಇಲ್ಲ, ಹಿರಿಮೆ ಗರಿಮೆಗಳಿಲ್ಲ. ಯಾರು ಜ್ಞಾನವನ್ನು ಅಪೇಕ್ಷೆ ಮಾಡಿ ಬಂದಿದ್ದಾರೋ, ನಿರ್ವ್ಯಾಜ ಅಂತಃಕರಣದಿಂದ ತಾವು ಜೀವನದಲ್ಲಿ ಸಂಪಾದನೆ ಮಾಡಿದಂಥ ಜ್ಞಾನವನ್ನು ಧಾರೆ ಎರೆಯೋದೇ ಶಿಕ್ಷಕರ ಕುಲ ಕಸಬು. ಹಾಗಾದಾಗ ಮಾತ್ರ ಜೀವನ ಸಮೃದ್ಧಿ, ಸಮಾಜ ವೃದ್ಧಿ ಆಗ್ತದೆ.